ಸದಾ ಆಫೀಸ್ನಲ್ಲೇ ಇರುತ್ತಿದ್ದ ಗಂಡ ತನ್ನ ನೌಕರನನ್ನು ಮನೆಯಲ್ಲಿ ಜಾಗ ಕೊಟ್ಟಿದ್ದ. ಇವನು ಮೋಹನ್ ಹಾಗೂ ಅವನ ಪತ್ನಿ ರೂಹಿ. ಮನೆಯ ರೂಮನ್ನೆಲ್ಲ ಶೃಂಗಾರ ಮಾಡಿ ಮೋಹನ್ ಡ್ಯೂಟಿಯಿಂದ ಬರುತ್ತಾಳೆ, ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಬರುತ್ತಾಳೆ. ಆದರೆ ಮೋಹನ್ಗೆ ಅದೆಲ್ಲ ಇಷ್ಟವಿರುವುದಿಲ್ಲ. ಅವನು ಆಕೆಯನ್ನು ದೂರ ತಳ್ಳುತ್ತಾನೆ. ನೀನು ಸಿನಿಮಾಗಳನ್ನು ನೋಡಿ ಹಾಳಾಗಿದ್ದೀಯ, ನನಗೆ ನೀನು ಸೇವೆ ಮಾಡಬೇಕು, ಕುಡಿಯಲು ತಿನ್ನಲು ಏನಾದರೂ ಕೊಡಬೇಕು, ಅದು ಬಿಟ್ಟು ಯಾವಾಗಲೂ ಇದೇ ಮಾಡುತ್ತೀಯ ಎಂದು ಬೈಯುತ್ತಾನೆ. ಆಗ ಕೋಪಗೊಂಡ ರೂಹಿ, ತಲೆ ಕೆಟ್ಟಿರೋದು ನಿನಗೆ ಆಫೀಸ್ ಕೆಲಸ ಬಿಟ್ಟು ಬೇರೇನೂ ಗೊತ್ತಿಲ್ಲ, ನನ್ನನ್ನೇಕೆ ಮದುವೆ ಆದೆ, ಪೂರ್ತಿ ದಿನ ಆಫೀಸ್ನಲ್ಲಿಯೇ ಇರುತ್ತೀಯ, ನೀನು ಆಫೀಸನ್ನೇ ಮನೆ ಮಾಡಿಕೊ ಎಂದು ಹೇಳಿ ಸುಮ್ಮನೆ ಮಲಗಿ ಬಿಡುತ್ತಾಳೆ. ಆಗ ಮೋಹನ್ ಕೂಡ ಸುಮ್ಮನೆ ಮಲಗುತ್ತಾನೆ. ಮರುದಿನ ಬೆಳಗ್ಗೆ ಮೋಹನ್ ತಿಂಡಿ ಮಾಡುವಾಗ, ನನ್ನ ಆಫೀಸ್ನ ಕೊಲಿಗೊಬ್ಬ ಕುನಾಲ್ ಎಂಬ ವ್ಯಕ್ತಿ ಹೊಸದಾಗಿ ಬಂದಿದ್ದಾನೆ, ಅವನಿಗೆ ಇರಲು ಮನೆಯಿಲ್ಲ, ಅದಕ್ಕಾಗಿ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರುತ್ತಾನೆ ಎಂದು ಹೇಳುತ್ತಾನೆ. ಆಗ ರೂಹಿ, ಮನೆಯನ್ನು ಕೂಡ ಆಫೀಸ್ ಮಾಡಬೇಕೆಂದು ಅಂದುಕೊಂಡಿದ್ದೀರಾ, ನನಗೆ ಇದೆಲ್ಲ ಇಷ್ಟ ಇಲ್ಲ ಎಂದು ಹೇಳುತ್ತಾಳೆ. ಆಗ ಮೋಹನ್, ಅವನೇನು ಜೀವನ ಪೂರ್ತಿ ಇರುವುದಿಲ್ಲ ಎಂದು ಹೇಳುತ್ತಾನೆ. ಆಗ ರೂಹಿ, ನನ್ನನ್ನು ಮನೆಯಿಂದ ಆಚೆ ಹಾಕಿ ಅವನನ್ನು ಜೀವನ ಪೂರ್ತಿ ಇಟ್ಟುಕೊಳ್ಳಿ ಎಂದು ಬೈಯುತ್ತಾಳೆ. ಆದರೂ ಒಂದು ಸಂಜೆ ಕುನಾಲ್ನನ್ನು ಕರೆದುಕೊಂಡು ಮೋಹನ್ ಮನೆಗೆ ಬರುತ್ತಾನೆ. ಆಗ ರೂಹಿಗೆ ಪರಿಚಯ ಮಾಡಿಸಿದಾಗ ರೂಹಿ ಮಾತನಾಡಿಸದೆ ಎದ್ದು ಹೋಗುತ್ತಾಳೆ. ಇವನಿಗೆ ನಾನೇ ಅಡುಗೆ ಮಾಡಬೇಕಾ ಎಂದು ರೂಹಿ ಮತ್ತೆ ಮೋಹನ್ ಜೊತೆ ಜಗಳವಾಡುತ್ತಾಳೆ. ಮರುದಿನ ಬೆಳಗ್ಗೆ ರೂಹಿ ನನಗೆ ಹುಷಾರಿಲ್ಲ ಎಂದು ಹೇಳುತ್ತಾಳೆ. ಆದರೂ ಬಿಡದ ಮೋಹನ್ ಎದ್ದು ನನಗೆ ಕಾಫಿ ತಿಂಡಿ ಮಾಡು ಎಂದು ಆಕೆಗೆ ಬೈಯುತ್ತಾನೆ. ನಂತರ ಅವನು ರೆಡಿಯಾಗಲು ಹೋದಾಗ ರೂಹಿ ಎದ್ದು ಹೊರಗಡೆ ಬರುತ್ತಾಳೆ. ಆಗ ತಾನೇ ರೂಮಿನಿಂದ ಹೊರಗೆ ಬಂದ ಕುನಾಲ್ ಹಾಗೂ ರೂಹಿ ಇಬ್ಬರು ಡಿಕ್ಕಿಯಾಗುತ್ತಾರೆ. ಆಗ ರೂಹಿ, ನಿನಗೆ ಕಣ್ಣು ಕಾಣಿಸುವುದಿಲ್ಲವೇ ಎಂದು ಅವನಿಗೆ ಬೈಯುತ್ತಾನೆ. ನಂತರ ಅಂದು ರಾತ್ರಿ ಕುನಾಲ್ ಒಬ್ಬನೇ ಮನೆಗೆ ಬರುತ್ತಾನೆ. ಇವತ್ತು ಮೋಹನ್ ರವರು ಕೆಲಸದ ಮೇಲೆ ಬೇರೆ ನಗರಕ್ಕೆ ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ರೂಹಿ, ನನಗೆ ಹೇಳದೆ ಅವರು ಹೇಗೆ ಬಿಟ್ಟು ಹೋದರು, ನಿನ್ನನ್ನೇ ಕಳಿಸಬಹುದಿತ್ತಲ್ಲವೇ ಎಂದು ತಕ್ಷಣ ಗಂಡನಿಗೆ ಕರೆ ಮಾಡಿ ಫೋನಿನಲ್ಲಿ ಬೈಯುತ್ತಾಳೆ. ಮರುದಿನ ಬೆಳಗ್ಗೆ ರೂಹಿ ಎದ್ದು ಬರುವಷ್ಟರಲ್ಲಿ ಕುನಾಲ್ ಕಾಫಿ ಮಾಡುತ್ತಾ ಇರುತ್ತಾನೆ. ಆಗ ರೂಹಿಗೂ ಕೂಡ ಅವನು ಒಂದು ಕಪ್ ಕಾಫಿ ಕೊಡುತ್ತಾನೆ. ಆಗ ರೂಹಿಯ ಕೋಪ ತಣ್ಣಗಾಗಿ ಸೈಲೆಂಟ್ ಆಗಿ ಬಿಡುತ್ತಾಳೆ. ನಂತರ ಕಾಫಿ ಕುಡಿದ ಮೇಲೆ ಚೆನ್ನಾಗಿದೆ ಎಂದು ಹೇಳುತ್ತಾಳೆ. ಆಗ ಕುನಾಲ್, ನಾನು ಅಡುಗೆ ಕೂಡ ಚೆನ್ನಾಗಿ ಮಾಡುತ್ತೇನೆ, ನೀವು ಇಷ್ಟು ದಿನ ನಮಗೋಸ್ಕರ ಅಡುಗೆ ಮಾಡಿದ್ದೀರಾ, ಇಂದು ರಾತ್ರಿ ನಾನು ನಿಮಗೆ ಅಡುಗೆ ಮಾಡಿ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೂಡ ರೂಹಿ ಇಂಪ್ರೆಸ್ ಆಗುತ್ತಾಳೆ. ಅಂದು ಸಂಜೆ ಕುನಾಲ್ ತರಕಾರಿ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಆಗ ಅಕಸ್ಮಾತ್ ಅವುಗಳೆಲ್ಲ ಕೆಳಗೆ ಬೀಳುತ್ತವೆ. ಆಗ ಇಬ್ಬರು ಎತ್ತಿಕೊಳ್ಳಲು ಹೋಗಿ ಒಬ್ಬರನ್ನೊಬ್ಬರು ಕೈ ಮುಟ್ಟಿಕೊಳ್ಳುತ್ತಾರೆ. ನಂತರ ಅವರಿಬ್ಬರ ಕಣ್ಣುಗಳು ಒಂದಾಗುತ್ತದೆ. ಆಗ ರೂಹಿ ನಾಚಿಕೊಂಡು ಎದ್ದು ಹೋಗುತ್ತಾಳೆ. ಅಂದು ಜಿರಳೆ ನೋಡಿ ಹೆದರಿಕೊಂಡ ರೂಹಿ ಸ್ಲಿಪ್ ಆಗಿ ಬೀಳುವಾಗ ಕುನಾಲ್ ಆಕೆಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಕೂಡ ಅವರಿಬ್ಬರು ರೋಮಾಂಚನಗೊಂಡು ಅವರಿಬ್ಬರ ಕಣ್ಣುಗಳು ಒಂದಾಗುತ್ತವೆ. ಹೀಗೆ ದಿನ ಕಳೆದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು ತುಂಬಾ ಹತ್ತಿರವಾಗಿ ಬಿಡುತ್ತಾರೆ. ಅವರಿಬ್ಬರ ಸಂಬಂಧ ಬೆಡ್ವರೆಗೂ ಬರುತ್ತದೆ. ಆಗ ರೂಹಿ, ನಾವಿಬ್ಬರು ಒಂದಾಗಬೇಕು, ನನಗೆ ನೀನೇ ಸರಿಯಾದ ಜೋಡಿ, ನನ್ನ ಅವಶ್ಯಕತೆಗಳನ್ನು ಮೋಹನ್ ಪೂರೈಸುವುದಿಲ್ಲ, ಯಾವಾಗಲೂ ಆಫೀಸ್ ಬಿಸಿ ಇರುತ್ತಾನೆ, ಅವನು ಊರಿನಿಂದ ಬರುವಷ್ಟರಲ್ಲಿ ನಾವಿಬ್ಬರು ಇಲ್ಲಿಂದ ಓಡಿ ಹೋಗೋಣ ಎಂದು ಹೇಳುತ್ತಾಳೆ. ಅದಕ್ಕೆ ಕುನಾಲ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಹೀಗೆ 2 ದಿನದ ನಂತರ ಬೇರೆ ನಗರದಿಂದ ಮೋಹನ್ ಮನೆಗೆ ವಾಪಸ್ ಬರುತ್ತಾನೆ. ಆಗ ಅವನಿಗೆ ಒಂದು ಲೆಟರ್ ಸಿಗುತ್ತದೆ. ಅದರಲ್ಲಿ ರೂಹಿ ಎಲ್ಲವನ್ನು ಬರೆದು ಹೋಗಿರುತ್ತಾಳೆ. ಅದನ್ನು ಓದಿದ ನಂತರವೇ ಮೋಹನ್ ಕೋಪಗೊಂಡು, ನೀಚ ಹೆಣ್ಣೆ, ನನಗೆ ಮೋಸ ಮಾಡಿ ಹೋದೆಯಾ, ನಿನ್ನಂತ ಶೋಕಿರಾಣಿಗೆ ಇನ್ನೇನು ಬುದ್ಧಿ ಇರುತ್ತದೆ ತಾನೆ ಎಂದು ಕೋಪದಿಂದ ಬೈದುಕೊಂಡು ತನ್ನ ಉಗುರುಗಳನ್ನು ಕಚ್ಚಿಕೊಳ್ಳುತ್ತಾನೆ. ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋಗುತ್ತಾನೆ. ಇತ್ತ ಬೇರೆ ನಗರಕ್ಕೆ ಬಂದಿದ್ದ ಕುನಾಲ್ ಹಾಗೂ ರೂಹಿ ಮಾತಾಡುವಾಗ, ನಿನ್ನ ಗಂಡ ಬಂದು ನಮ್ಮನ್ನು ಹುಡುಕಿಕೊಂಡು ಬಂದರೆ ಏನು ಮಾಡುವುದು ಎಂದು ಕೇಳುತ್ತಾನೆ. ಆಗ ರೂಹಿ, ಅವನು ಎಂದಿಗೂ ಬರಲು ಸಾಧ್ಯವಿಲ್ಲ, ಅವನಿಗೆ ಪಾಯ್ಸನ್ ಕೊಟ್ಟು ಬಂದಿದ್ದೇನೆ, ನಾವು ಬರೆದಿದ್ದ ಲೆಟರ್ ನಲ್ಲಿ ಪಾಯ್ಸನ್ ಅನ್ನು ಹಚ್ಚಿಟ್ಟಿದ್ದೆ, ಅವನಿಗೆ ಯಾವಾಗಲೂ ಕೋಪ ಬಂದಾಗ ಉಗುರು ಕಚ್ಚಿಕೊಳ್ಳುತ್ತಾನೆ, ಇಷ್ಟರಲ್ಲಿ ಅವನು ಲೆಟರ್ ಓದಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರಬಹುದು ಎಂದು ಹೇಳುತ್ತಾಳೆ. ಆಗ ಕುನಾಲ್, ನೀನೆಷ್ಟು ಬುದ್ಧಿವಂತೆ ಎಂದು ಹೇಳುತ್ತಾನೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು VM ಫಿಲಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಲಕ್ ಎಂದು ಹುಡುಕಿ ನೋಡಬಹುದು.